ಇದೇ ರೀತಿ KPSL ಆಗಬೇಕು ಅಂತ ಸರ್. KPSL ವಿದ್ಯಾರ್ಥಿಗಳು ಐ ಆಮ್ 100% ವಿತ್ ದೆಮ್. ನೋಡಿ ಇವರೇ, ನಿಮ್ಗೆ ಗೊತ್ತಿದೆ, ನಾನು ವಿರೋಧ ಪಕ್ಷದಲ್ಲಿ ಇದ್ದಾಗ ನಂದು ಸ್ಟ್ಯಾಂಡ್ ನಿಲುವು ಏನಿತ್ತು ಅದು ಈಗಲೂ ನನ್ನ ಅದೇ ನಿಲುವು ಇದೆ. ಈಗಲೂ ಕೂಡ ಅದೇ ನಿಲುವಿದೆ. ಯಾರ ಮಕ್ಕಳ ಭವಿಷ್ಯದ ಹತ್ರ ಚೆಲ್ಲಾಟ ಆಡೋಂಗಿಲ್ಲ. ನಾನು ಹೇಳಿದ್ದೀನಲ್ಲ, ಎಲ್ಲರೂ ಸೇರಿ, ವಿಪಕ್ಷದವ್ರು ಇರ್ಬೋದು, ಆಡಳಿತ ಪಕ್ಷದವ್ರು ಇರ್ಬೋದು, ಸೇರಿ ಒಂದು ರೆಸಲ್ಯೂಷನ್ ಮಾಡೋಣ, ಹೊಸ ಕಾನೂನು ತರೋಣ, ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ತಂದುಬಿಟ್ಟು ಒಂದು ಪಾರದರ್ಶಕವಾದಂಥ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ನಾವು ಮಾಡೋಣ. ಯಾರು ಬೇಡ ಅಂದಿದ್ದಾರೆ? KPSC ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ BJP ಅವರು, ಯಾರು ನಾಮಿನಿ ಅವರು? KPSC ಚೇರ್ಮನ್ ಅವರು ಯಾರು ನಾಮಿನಿ? ಕಾಂಗ್ರೆಸ್ ಪಾರ್ಟಿದ, ನಮ್ಮ ಸರ್ಕಾರದ? ಆಮೇಲೆ KPSC ಚೇರ್ಮನ್ನಿಗೆ ಹೈಕೋರ್ಟ್ನಲ್ಲಿ ಡಿಫೆಂಡ್ ಮಾಡ್ತಾ ಇರೋದು ಯಾರು? ವಕೀಲರು ಯಾರು? BJP ಅವರ ಒಬ್ಬ ಆಫೀಸ್ ಬೇರರು, ಅವ್ರ ಕಾರ್ಯಕರ್ತರು. ಅಂದರೆ ಇದೆಲ್ಲರೂ ಒಂದೇ ಅಲ್ಲ. ಚೇರ್ಮನ್ನು BJPದವರೇ. ಅಲ್ಲಿ ಯಾರು ಡಿಫೆಂಡ್ ಮಾಡ್ತಾ ಇರೋದು ಹೈಕೋರ್ಟ್ನಲ್ಲಿ KPSC ಚೇರ್ಮನ್ನಿಗಿರ್ಬೋದು ಅಥವಾ ಅವ್ರ ಕುಟುಂಬದವರಿಗಿರ್ಬೋದು, ಅವರು ಕೂಡ BJPಯವರ ಲೀಗಲ್ ಸೆಲ್ದವ್ರೆ. ಅಂದರೆ ಇದು ಸುಮ್ಮನೆ ಇದು ಮೊಸಳೆ ಕಣ್ಣೀರು ಅಷ್ಟೇ ಇವ್ರದ್ದು. ಓಕೆ, CM ಅವ್ರು ಮಾತಾಡಿದ್ಮೇಲೆ ಆಯ್ತಲ್ಲ. ಇದೇ ರೀತಿ KPSL ಆಗಬೇಕು ಅಂತ ಸರ್. KPSL ವಿದ್ಯಾರ್ಥಿಗಳು ಐ ಆಮ್ 100% ವಿತ್ ದೆಮ್. ನೋಡಿ ಇವರೇ, ನಿಮ್ಗೆ ಗೊತ್ತಿದೆ, ನಾನು ವಿರೋಧ ಪಕ್ಷದಲ್ಲಿ ಇದ್ದಾಗ ನಂದು ಸ್ಟ್ಯಾಂಡ್ ನಿಲುವು ಏನಿತ್ತು ಅದು ಈಗಲೂ ನನ್ನ ಅದೇ ನಿಲುವು ಇದೆ. ಈಗಲೂ ಕೂಡ ಅದೇ ನಿಲುವಿದೆ. ಯಾರ ಮಕ್ಕಳ ಭವಿಷ್ಯದ ಹತ್ರ ಚೆಲ್ಲಾಟ ಆಡೋಂಗಿಲ್ಲ. ನಾನು ಹೇಳಿದ್ದೀನಲ್ಲ, ಎಲ್ಲರೂ ಸೇರಿ, ವಿಪಕ್ಷದವ್ರು ಇರ್ಬೋದು, ಆಡಳಿತ ಪಕ್ಷದವ್ರು ಇರ್ಬೋದು, ಸೇರಿ ಒಂದು ರೆಸಲ್ಯೂಷನ್ ಮಾಡೋಣ, ಹೊಸ ಕಾನೂನು ತರೋಣ, ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ತಂದುಬಿಟ್ಟು ಒಂದು ಪಾರದರ್ಶಕವಾದಂಥ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ನಾವು ಮಾಡೋಣ. ಯಾರು ಬೇಡ ಅಂದಿದ್ದಾರೆ? KPSC ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ BJP ಅವರು, ಯಾರು ನಾಮಿನಿ ಅವರು? KPSC ಚೇರ್ಮನ್ ಅವರು ಯಾರು ನಾಮಿನಿ? ಕಾಂಗ್ರೆಸ್ ಪಾರ್ಟಿದ, ನಮ್ಮ ಸರ್ಕಾರದ? ಆಮೇಲೆ KPSC ಚೇರ್ಮನ್ನಿಗೆ ಹೈಕೋರ್ಟ್ನಲ್ಲಿ ಡಿಫೆಂಡ್ ಮಾಡ್ತಾ ಇರೋದು ಯಾರು? ವಕೀಲರು ಯಾರು? BJP ಅವರ ಒಬ್ಬ ಆಫೀಸ್ ಬೇರರು, ಅವ್ರ ಕಾರ್ಯಕರ್ತರು. ಅಂದರೆ ಇದೆಲ್ಲರೂ ಒಂದೇ ಅಲ್ಲ. ಚೇರ್ಮನ್ನು BJPದವರೇ. ಅಲ್ಲಿ ಯಾರು ಡಿಫೆಂಡ್ ಮಾಡ್ತಾ ಇರೋದು ಹೈಕೋರ್ಟ್ನಲ್ಲಿ KPSC ಚೇರ್ಮನ್ನಿಗಿರ್ಬೋದು ಅಥವಾ ಅವ್ರ ಕುಟುಂಬದವರಿಗಿರ್ಬೋದು, ಅವರು ಕೂಡ BJPಯವರ ಲೀಗಲ್ ಸೆಲ್ದವ್ರೆ. ಅಂದರೆ ಇದು ಸುಮ್ಮನೆ ಇದು ಮೊಸಳೆ ಕಣ್ಣೀರು ಅಷ್ಟೇ ಇವ್ರದ್ದು. ಓಕೆ, CM ಅವ್ರು ಮಾತಾಡಿದ್ಮೇಲೆ ಆಯ್ತಲ್ಲ.